ಬಸ್ ಸ್ಟ್ಯಾಂಡ್ ಮುಂದೆ ಅಲ್ಲ ಸರ್, ಬಸ್ ಸ್ಟ್ಯಾಂಡ್ ಮುಂದೆ ಧ್ವಜಗಳು ಹಾಕ್ತಿದ್ದಾರೆ ಅಲ್ಲ ಸರ್, ಸರ್ಕಲ್ ಅಲ್ಲಿ ಈಟು ಧ್ವಜಗಳು ಹಾಕಿದ್ದು ತೆಗೆದಿದ್ದೀರಾ ನೀವು? ನಮ್ಮ ಕೇಸರಿ ಧ್ವಜ ತೆಗೆದ್ರೆ ಬೇರೆ ಧ್ವಜಗಳು ಹಾಕಿ ತೆಗೆದಿದ್ದೀರಾ? ಹೇಳಿ ಸರ್, ಯಾಕೆ ತೆಗೆದಿಲ್ಲ? ಭಗವದ್ಗೀತೆ ತೆಗೆದ್ರೆ ಈಗ ಆತ ಬನ್ನಿ ತೋರಿಸಿ, ಈಗಲೇ ಬನ್ನಿ ಬನ್ನಿ ಹಂಗಾರೆ ಬನ್ನಿ ಬನ್ನಿ, ಈಗಲೇ ಹೋಗೋಣ ಬನ್ನಿ. ಈಗೆಲ್ಲ ಇದು ಮುಗಿಸ್ಕೊತೀವಿ, ನಮ್ಮ ಮಾಡ್ತೀವಿ, ನಮ್ಮ ವರ್ಕ್ ಇದೆ ಕೆಲಸ ಮಾಡ್ಬೇಕಲ್ವಾ ಸರ್? ಮತ್ತೆ ಬರೀ ಭಗವದ್ಗೀತೆ ನೀವು ಟಾರ್ಗೆಟ್ ಮಾಡ್ತೀರಾ ಅಂತಂದ್ರೆ ಏನ್ ಅರ್ಥ? ಅದು ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ಮಿಸ್ ಏನ್ ಮಾಡ್ಕೊಂಡಿಲ್ಲ, ಮಿಸ್ ಏನ್ ಮಾಡ್ಕೊಂಡಿಲ್ಲ. ಸರ್ಕಾರ ಭಗವದ್ಗೀತೆ ತೆಗಿ ಅಂತ ಹೇಳಿದಾ? ಅಂತ ಈಗ ಕಾಂಗ್ರೆಸ್ ಸರ್ಕಾರ ಹೇಳಿದ್ರು. ಮತ್ತೆ ಯಾಕೆ ಭಗವದ್ಗೀತೆ ಸರ್ಕಾರ ಆದೇಶ ಮಾಡಿಲ್ಲ. ಬಸ್ ಸ್ಟ್ಯಾಂಡ್ ಮುಂದೆ ಅಲ್ಲ ಸರ್, ಬಸ್ ಸ್ಟ್ಯಾಂಡ್ ಮುಂದೆ ಧ್ವಜಗಳು ಹಾಕ್ತಿದ್ದಾರೆ ಅಲ್ಲ ಸರ್, ಸರ್ಕಲ್ ಅಲ್ಲಿ ಈಟು ಧ್ವಜಗಳು ಹಾಕಿದ್ದು ತೆಗೆದಿದ್ದೀರಾ ನೀವು? ನಮ್ಮ ಕೇಸರಿ ಧ್ವಜ ತೆಗೆದ್ರೆ ಬೇರೆ ಧ್ವಜಗಳು ಹಾಕಿ ತೆಗೆದಿದ್ದೀರಾ? ಹೇಳಿ ಸರ್, ಯಾಕೆ ತೆಗೆದಿಲ್ಲ? ಭಗವದ್ಗೀತೆ ತೆಗೆದ್ರೆ ಈಗ ಆತ ಬನ್ನಿ ತೋರಿಸಿ, ಈಗಲೇ ಬನ್ನಿ ಬನ್ನಿ ಹಂಗಾರೆ ಬನ್ನಿ ಬನ್ನಿ, ಈಗಲೇ ಹೋಗೋಣ ಬನ್ನಿ. ಈಗೆಲ್ಲ ಇದು ಮುಗಿಸ್ಕೊತೀವಿ, ನಮ್ಮ ಮಾಡ್ತೀವಿ, ನಮ್ಮ ವರ್ಕ್ ಇದೆ ಕೆಲಸ ಮಾಡ್ಬೇಕಲ್ವಾ ಸರ್? ಮತ್ತೆ ಬರೀ ಭಗವದ್ಗೀತೆ ನೀವು ಟಾರ್ಗೆಟ್ ಮಾಡ್ತೀರಾ ಅಂತಂದ್ರೆ ಏನ್ ಅರ್ಥ? ಅದು ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ಮಿಸ್ ಏನ್ ಮಾಡ್ಕೊಂಡಿಲ್ಲ, ಮಿಸ್ ಏನ್ ಮಾಡ್ಕೊಂಡಿಲ್ಲ. ಸರ್ಕಾರ ಭಗವದ್ಗೀತೆ ತೆಗಿ ಅಂತ ಹೇಳಿದಾ? ಅಂತ ಈಗ ಕಾಂಗ್ರೆಸ್ ಸರ್ಕಾರ ಹೇಳಿದ್ರು. ಮತ್ತೆ ಯಾಕೆ ಸರ್ಕಾರ ಆದೇಶ ಮಾಡಿಲ್ಲ. ಸೋಲಿಲ್ಲದ ಸರದಾರ
ಗೆಲುವಿನ ಗುರಿಕಾರ. ಮತ್ತೆ ಅಧಿಕಾರಕ್ಕೆ INDIA ಹೂಂಕಾರ. ಕಾವೇರುತ್ತಿದೆ 2024ರ ಲೋಕ ಸಮರ. ದೇಶದ ನಂಬರ್ 1 ನೆಟ್ವರ್ಕ್ನಲ್ಲಿ ಬಿಗ್ ಕವರೇಜ್. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯ ಮಾಡ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಹಾಗೆ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಧರ್ಮೋ ರಕ್ಷತಿ ರಕ್ಷತಃ. ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ, ಈ ಪ್ರಪಂಚ ಕುಸಿದು ಹೋಗುತ್ತೆ. ಯೋಗಿ ಆದಿತ್ಯನಾಥ್ ಅವರು ಕೂಡ ಹಾಗೆ ಹೋಗ್ತಾರೆ ಅಂತ. ಯಾವಾಗ ದೇಶ ಹಾಳಾಗುವ ಸಂದರ್ಭ ಬಂತು, ಚಾಣಕ್ಯ ಅನಿವಾರ್ಯವಾಗಿ ಪ್ರವೇಶ ಮಾಡಬೇಕು. ಅಯೋಧ್ಯೆ ರಾಮ ಮಂದಿರ ದಶಕಗಳ ಕನಸು. ಕಾಶ್ಮೀರದ 370 ಅದು ಅಬ್ರೋಗೇಟ್ ಆಗುತ್ತೆ, ನಾನು ಅನ್ಕೊಂಡೇ ಇರಲಿ. ಅಯೋಧ್ಯೆ ಕೈಗೆ ಸಿಗುತ್ತೆ, ನಾನು ಅನ್ಕೊಂಡೇ ಇರಲಿ. ಕಾಶಿ ಮಥುರೆ ಕೂಡ ಕೈಗೆ ಸಿಗಲಿ ಅಂತ ಆಶಿಸ್ತೇನೆ. ಹಿಂದೂ ಅನ್ನೋ ಪದದೇನೋ ಅದೇನೋ ಅಶ್ಲೀಲ ಪದ. ಅಶ್ಲೀಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.